ಶ್ರೀಕಾಂತ ನೀ ಏನಾರ ಅನ್ಕೊರಪ್ಪ ಯಪ್ಪ, ನನ್ನ ಕಾಡ್ನಾಗಿದ್ದಾಗ ಬಟ್ರ್ ಕುಲ್ಚಾ, ಪನ್ನೀರ್ ಪಲ್ಯ, ಚಿಕನ್ನು, ಮಟನ್ನು, ಸೇರ್ವಾ, ಅಯ್ಯೋ ಎಲ್ಲ ಫ್ರೈಡ್ ರೈಸು, ಬಿರಿಯಾನಿ ಎಲ್ಲ ನೆನಪಾಗ್ಬಿಟ್ಟುವಪ್ಪ. ಆ ಮರದ ಮ್ಯಾಗಂತರೂ ಮಂಗ್ಯಾನಂಗೆ ಕುಂತಿದ್ನಲ್ಲ ರಾತ್ರಿ ಎಲ್ಲ, ಅವಾಗಂತರೂ ಎಲ್ಲ ನೆನಪಾಗ್ಬಿಡ್ತು ಗೊತ್ತನ. ಅತ್ತಿ ಎಲ್ಲಾರು ಮನಿಗೆ ಹೋದ್ರ ಸಾಕಪ್ಪ ಅನ್ನೋ ಹೊತ್ನಾಗ ನಿನಗೆ ಇವೆಲ್ಲ ನೆನಪಾದ್ವಾ ತಿನ್ನುದು? ಆ ಕಣ್ ಮುಂದಿದ್ದಾಗ ಯಾವುದ್ರ ಬೆಲೆ ಗೊತ್ತಾಗಲ್ಲ, ಹೊಟ್ಟೆ ಹಸ್ದಾಗ ಕಣ್ ಮುಂದೆ ಇಲ್ದಾಗ ಬೆಲೆ ಗೊತ್ತಾಗದ ಅನ್ನೋದು ಗೊತ್ತನ. ಅಯ್ಯೋ ದೇವ್ರೆ. ಶ್ರೀಕಾಂತ ನನಗತ್ರ ಖಾಲಿ ಹೊಟ್ಟಿಗೆ ತೇಗ ಬರಾಕತ್ತತಿ. ಇವತ್ತು ಮಸ್ತ್ ಯಾವ್ದಾರ ಒಂದು ಚಲೋ ಹೋಟೆಲಿಗೆ ಹೋಗೋಣಪ್ಪ. ಇಲ್ಲಿ ಲೀಲಾವತಿ ಹೋಟೆಲ್ಗಾರ, ಮಿಶ್ರಾ ಹೋಟೆಲ್ಗಾರ, ಇನ್ನೊಂದು ಯಾವ್ದಾರ ಒಟ್ಟು ಪಂಜುರ್ಲಿಗಾರ ಎಲ್ಲಾರ ಹೋಗೋಣಪ್ಪ. ಮಸ್ತ್ ಪನ್ನೀರ್ ಮಸ್ರೂಮ್ ಇದ್ದಿದ್ದು ಒಂದು ಪಲ್ಯ, ಅದಕ್ಕೆ ಮಸ್ತ್ ಬಟ್ರ್ ಕುಲ್ಚಾ ತೊಗೊಳ್ಳೋಣ ಏನು. ಆಮೇಲೆ ಫ್ರೈಡ್ ರೈಸು, ಆಮೇಲೆ ಇದು ಚಿಕನ್ ಇದು ಇದು ಏನದು ತಂದೂರಿ, ಡ್ರಮ್ ಸ್ಟಿಕ್ಕು, ಏನೋ ಸುಡ್ಗಾಡತ್ತ ಒಟ್ಟು ಮಸ್ತ್ ಮಸ್ತ್ ಮೀನಾ ಮಟ್ಟಿ ಎಲ್ಲ ತಿನ್ಬೇಕಪ್ಪ ಇವತ್ತು ನಾನು. ಎಲ್ಲರೂ ಭಾಳ ದಿನ ಆತ್ಲ ಶ್ರೀಕಾಂತ, ಊಟಕ್ಕೆ ಹೋಗಿ ಬರೋಣ, ಎಲ್ಲಾರ ಹೋಗಿ ಬರೋಣ ಇವತ್ತು ರಾತ್ರಿ ಮಾತ್ರ. ಇವತ್ತು ಮಸ್ತ್ ಹೊರಗೆ ಊಟ ಆಗಾಕಬೇಕು ನನಗೆ ರೀ. ಆತಿಗೆಮ್ ಹೇಳ್ತಾರ ಅಂತಲ್ಲ, ನನಗೂ ಸಂಜೆ ಅಡಿಗೆ ಮಾಡಕ್ ಬಹಳ ಬೇಸರ ಆದಂಗೆ ಆಗ್ಬಿಟ್ಟತ್ರಿ, ಮೈಯೆಲ್ಲ ಒಂಥರ ಆಗ್ಬಿಟ್ಟತಿ. ಅಲ್ಲ ಅತ್ತಿಯರ, ನೀವು ಆರಾಮಾಗಿರ್ರಿ, ನಾ ಮಾಡ್ತೇನೆ ಅಡಿಗೆ. ಅಯ್ಯ ಹುಡುಗಿ ನೀ ಮಾಡ್ತಿ, ಆದ್ರೆ ನಮಗೆ ಇವತ್ತು ಯಾರಿಗೆ ಮನೆಯಾಗ ತಿನ್ನೋದು ಮನಸ್ಸಿಲ್ಲ. ಸುಮ್ಮನಿರಿ, ಇವತ್ತು ಎಲ್ಲರೂ ಊಟಕ್ಕೆ ಹೋಗೋಣ ಹೊರಗೆ. ಏನು ಬ್ಯಾಡ ಗಿಡ ಅನ್ನಕ್ಕೆ ಹೋಗ್ಬೇಡ. ಸರಿ ಆಯ್ತು ಹಂಗಾರೆ. ಇವತ್ತು ಸಂಜೆಗೆ ಎಲ್ಲರೂ ದೌಡ್ ರೆಡಿ ಆಗ್ರಿ. ಒಂದು 7:30 ಅಷ್ಟೊತ್ತಿಗೆ ಹೋಗ್ಬಿಡೋಣ. ಏನು ಆರಾಮ್ ಊಟ ಗೀಟ ಎಲ್ಲ ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ 8 9 ಆಕೈತಿ ಹೆಚ್ಚು ಕಮ್ಮಿ. ಅಯ್ಯೋ ರೀ, ಅಷ್ಟು ಗಡ ಊಟ ಮಾಡಿಬಿಟ್ರೆ ಮತ್ತೆ ರಾತ್ರಿ 10 ಗಂಟೆ ಅಂತಂದ್ರೆ ಒಂಥರ ಅಂದರೆ ಮತ್ತೊಂಚೂರು ಏನಾರು ತಿನ್ಬೇಕಂತ ಅನ್ಸಕ್ಕೆ ಶುರು ಆಕತಿ. ಅದಕ್ಕೆ 8 ಗಂಟೆಗೆ ಹೋಗೋಣ ಆರಾಮ್. 8 ಗಂಟೆ ಅಂದ್ರೆ ನಾವೆಲ್ಲ ಆರ್ಡ್ರ್ ಕೊಟ್ಟು ಅಲ್ಲಿ ಹೋಗಿ ರೀಚ್ ಆಗಿ ಆರ್ಡ್ರ್ ಕೊಟ್ಟು ಅವ್ರು ತಂದು ಕೊಟ್ಟು ನಾವೆಲ್ಲ ತಿನ್ಬರೋ ಮಟ್ಟ ಆರಾಮ್ 9:30 ಆಕೈತಿ. ಬಂದ ತಕ್ಷಣ ಅಲ್ಲಿಂದ ಬರ್ತಾ ಖಾಲಿ ಸೋಡಾ ತೊಗೊಂಬರೋಣ. ಏನು ಮನ್ಯಾಗ ಹಿಂಗಿದ್ರು ಫ್ರಿಜ್ನ ನಿಂಬೆ ಹಣ್ಣು ಅದಾವು, ಖಾಲಿ ಸೋಡಾ ತೊಗೊಂಬಂದ್ರೆ ಎಲ್ಲರಿಗೂ ಒಂದೊಂದು ಗ್ಲಾಸ್ ನಾನೇ ಸೋಡಾ ಮಾಡ್ಕೊಡ್ತೀನಿ. ಒಂದೊಂದು ಗ್ಲಾಸ್ ಸೋಡಾ ಕುಡ್ದು ಮಸ್ತಾಗಿ ಮಲ್ಕೊಂಡ್ಬಿಡ್ಬೋದು. ಏನಂತೀರಿ? ಸರಿ. ನಾನು ಭಾಳ ದಿನ ಆಯ್ತು ಹೊರಗಡೆ ಏನು ತಿಂದೇ ಇಲ್ಲ. ಡಯಟ್ ಅನ್ಕೊಂತ ಮಸ್ತ್ ಇವತ್ತು ಹೋಗಿ ಊಟ ಮಾಡ್ಕೊಂಡು ಬರೋಣ. ಪಾಪ ನಮ್ಮ ಅಜ್ಜಿ ಹೆಂಗೆ ಓಡ್ತಾ ಏನು ಅವ್ರು ನೆನೆಸ್ಕೊಂಡ್ರೆ ಒಂಥರ ಬೇಜಾರಾಗತ್ತೈತಿ. ಅಯ್ಯೋ ತಾಯಿ, ನಾವೆಲ್ಲ ಸತ್ ಹುಟ್ಟೆ ಬಂದೇವಿ, ನಿನಗೆ ನಿಮ್ಮ ಅಜ್ಜಿ ನೆನ್ಸ್ಕೊಂಡು ಬೇಜಾರಾಕತ್ತಂತ. ಅವ್ನು ತಾಣ ಕುಂದ್ರು, ನಿಮ್ಮ ಅಜ್ಜ ಆಕೆ ಎಲ್ಲರಿಗೆ ಕಾಟ ಕೊಡಕ್ಕೆ ಹುಟ್ಟಿರೋದು ಅಲ್ಲ. ಅಷ್ಟು ಹುಲಿ ಬಂದತ್ತಂತೆ, ನಾವು ಒದ್ದಾಡಕತ್ತೀವಿ ಅರವಿಂದ. ಇವ್ರ ಅಮ್ಮ ಏನಂತ ಗೊತ್ತಾ? ಯಾಕೆ ತಲೆ ಬಾ ಕಡೆ ಆಕತ್ತ, ತಲೆ ನೋಡು ಒಟ್ಟು ಏನಂತ. ಅಲ್ಲ ಹೆಂಗ್ ಸಿಟ್ಟು ಬಂದಿರಬಾರ್ದು ಹೇಳಂಗಾರ ನಾನು ನೋಡೋಣ. ಓಡು ಪೋರ್ಸಿಗೆ ಆ ಕಿವ್ಯಾಂದೆಲ್ಲ ಬಿದ್ದುಬಿಟ್ಟತಿ. ಒಂದು ಮಾತಾಡಿದ್ರೆ ಇನ್ನೊಂದು ಮಾತಾಡ್ತತಿ, ಒಂದು ಮಾತಾಡಿದ್ರೆ ಇನ್ನೊಂದು ಮಾತಾಡ್ತತಿ. ಓ ದೇವ್ರೆ, ನನಗರ ಆ ಕಡೆ ಕಿವಿಗೆ ಒಂದು ಈ ಕಡೆ ಕಿವಿ ಒಂದು ಪಟಾ 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 ಹೊಡೆದು ಬಿಡ್ಲ ನಂಗಷ್ಟು ಸಿಟ್ಟು ಬರತ್ತಿತ್ತು. ಅಲ್ಲ ನಿಮ್ಮ ಅಮ್ಮನ ಕಿವಿ ಮೊದ್ಲಿಂದಾನು ಹಿಂಗಾಯ್ತಾ ಏನು ಈಗೀಗ ಹಿಂಗಾಗೈತೆ? ಇಲ್ಲ ಮೊದ್ಲು ಕೇಳ್ತಿತ್ತು ನಾವು ಸಣ್ಣರಿದ್ದಾಗೆಲ್ಲ. ಬರ್ಬರ್ತಾ ಅವ್ರಿಗೆ ಏನಾಗೈತೆ ಗೊತ್ತಿಲ್ಲ. ನಮ್ಗೆ ಒಂದು SLC 8ನೇ ಕ್ಲಾಸ್ ಹಿಂಗೆ ಬರೋ ಮಾಟ ಅಂದ್ರೆ ಕಿವಿ ಕೇಳೋದು ಭಾಳ ಕಡಿಮೆ ಆಯ್ತು. ಏನು ಅವ್ರಿಗೆ ವಯಸ್ಸಾದಂಗೆ ಹಂಗಾತು ಅಥವಾ ಏನಾರ ಪ್ರಾಬ್ಲಮ್ ಆತೋ ಗೊತ್ತಿಲ್ಲ, ಬಟ್ ಅವಾಗ ಕಡಿಮೆ ಆಗೈತಿ. ಮೊದ್ಲು ಕೇಳ್ತಿತ್ತು. ಅಯ್ಯೋ ದೇವ್ರೆ, ಏನು ಕೇಳ್ತಿತ್ತ ಏನೋ. ಈಗಂತೂ ಅಪೂಟ ಹೋಗೇ ಬಿಟ್ಟತ್ತದ. ಎಂತ ತಲೆಗೆಡ್ಸೋದು ಗೊತ್ತಾ? ನಂಗಂತೂ ಸಾಕಾಗೋಗ್ಬಿಟ್ಟಿತ್ತವ. ಅಲ್ಲಿಂದ ಪಾರಾಗಿ ಬರ್ತೇನೆ ಇಲ್ಲ ನಂಗೆ ಆಗ್ಬಿಟ್ಟಿತ್ತು. ಶೋ ದೇವ್ರೆ, ಒಬ್ಬಕ್ಕೆ ಅಂತೂ ಉಳ್ದಾಗ ಶ್ರೀಕಾಂತ ಒಂದು ಕ್ಷಣಕ್ಕೆ ಎಲ್ಲ ನಮ್ಮ ಶ್ರೀಕಾಂತ ಹೆಂಡತಿನ ಅಟ್ಟ ಕರ್ಕೊಂಡು ಮನೆಗೆ ಹೋದ್ನ ಅಂತೇಳಿ ಎಷ್ಟು ನೆನ್ಪು ಮಾಡ್ಕೊಂಡೇನು ಗೊತ್ತನ. ಏನಕ್ಕ ಹಿಂಗಂತಿ? ಹೆಂಡತಿ ಅವ್ರೆಲ್ಲಾರು ಸಿಕ್ಕಿದ್ರು ನಿನ್ನ ಸಲುವಾಗಿ ನಾನು ಅಲ್ಲೇ ಕಾಯ್ತಾ ಇರ್ತಿದ್ನಿ ಹೊರತು ಏನು ನಾ ಬಿಟ್ಟು ಬರ್ತಿದ್ದಿಲ್ಲಕ್ಕ. ನನ್ಗೆ ಯಾಕಂದ್ರೆ ನೀನು ಎಷ್ಟು ಮುಖ್ಯನೋ ಅವರು ಅಷ್ಟೇ ಮುಖ್ಯ, ಅವ್ರು ಎಷ್ಟು ಮುಖ್ಯನೋ ನೀನು ಅಷ್ಟೇ ಮುಖ್ಯ. ನನಗೆ ಗೊತ್ತಪ್ಪ, ನನ್ನ ಬಂಗಾರ ತಮ್ಮ ಹಂಗೆ ಮಾಡಂಗಿಲ್ಲ ಅಂತೇಳಿ ನನಗೆ ಗೊತ್ತು. ಅಯ್ಯೋ ದೇವ್ರೆ, ಒಂದು ತಿಳಿ ಅಂದ್ರೆ 16 ತಿಳಿದು ಗೊತ್ತನ ಶ್ರೀಕಾಂತ. ಯಾಕಂದ್ರೆ ನೀವೆಲ್ಲದಿರು ಗೊತ್ತಿಲ್ಲ, ನಾನು ಎತ್ತಾಗದೇನೋ ನನಗೆ ಗೊತ್ತಿಲ್ಲ. ಒಬ್ರಿಗೊಬ್ರಿಗೆ ಮಾತಿಲ್ಲ, ಕತಿ ಇಲ್ಲ, ಇವ್ರು ಸುಳಿವಿಲ್ಲ. ಮತ್ತೆ ಏನಂತ ಅನ್ಕೋಬೇಕು ಹೇಳ ನಾನು. ಅಪ್ಪ, ಪ್ರೀತಮ್ ಅವ್ರಿಗೆ ಹಿಂಗೆ ಆತು ಅನ್ನಲ್ಲ ಪಾಪ. ಪ್ರೀತಮ್ ಅವ್ರಿಗೆ ಎಷ್ಟು ಬೇಜಾರು ಮಾಡ್ಕೊಂಡ್ರು. ಬೇಜಾರು ಮಾಡ್ಕೊಂಡಂತ ಅವ್ರ ಅಪ್ಪಗೆ ಏನು ಹೇಳಾರ್ದಂಗಿರ್ತಾನ? ಒಂದು ಮಾತಾರ ಫೋನ್ ಹಚ್ಚಾರ, ಏನು ಇಲ್ಲಿಗೆ ಬಂದಾರ ನೋಡಕ್ಕೆ? ಬಂದಿದ್ದಂತ್ರ ಹೇಳಿರ್ತೀಯ ನೀನು? ಹೇಳೈತಿ ಸಂಜೆ ಮಠ ಇಲ್ಲ ನಾಳೆ ಮಠ ಬಂದರೂ ಬರ್ಬೋದು. ಅಲ್ಲ ಹೋಗ್ಲಿ ಬಿಡತಿ, ಯಾರು ಬಂದು ಮಾತಾಡ್ಸ್ಲಿ ಅಂತ ಯಾಕತಿ ಎಕ್ಸ್ಪೆಕ್ಟ್ ಮಾಡ್ಬೇಕು? ಹೌದಿಲ್ಲತಿ, ಯಾರು ಬಂದು ಮಾತಾಡ್ಸಿದ್ರೆ ನಮ್ಮ ಬೇಜಾರು ನಮ್ಮ ನೋವು ಕಡಿಮೆ ಆಕೈತಾ? ಅಥವಾ ಉಲ್ಟಾ ಅವ್ರ ಜೊತೆಗೆ ಮಾತಾಡ್ಕೊಂತ ಕುಂತು ಮತ್ತೊಂಚೂರು ನಮಗೆ ಸ್ಟ್ರೈನ್ ಆಗೋದು. ಆರಾಮಾಗಿ ಬರಲಿಲ್ಲ ಅಂದ್ರೆ ಬರಲಿಲ್ಲ ಅಷ್ಟೇ. ಏನು ಸಿಂಪಲ್ ಅಶ್ವಿನಿ, ಯಾರ ಮದ್ವಿ ಕರ್ದಿಲ್ಲ ಅಂತಂದೇಳಿ ನಮ್ಮನ್ನ ಕರ್ದಿಲ್ಲ ನೋಡೋದು ಬೇಜಾರು ಮಾಡ್ಕೊಳ್ಳೋ ಬದಲು ಉಳಿತಪ್ಪ ಚಿಂತಿ ತಪ್ಪು ಹೋಗೋದು ಅಂತ ಅನ್ಕೊಂಡ್ಬಿಟ್ರೆ ಜಗಳನೇ ಬರಲ್ಲ. ಏನಂತೀಯ? ನಿಮ್ಮಂಗೆ ವಿಚಾರ ಮಾಡಿದ್ರೆ ಮುಗಿತಪ್ಪ. ಅಕ್ಕ, ನಂಗೆ ನಿಜ ಸುಸ್ತು ಬಾಳಾಗತ್ತೈತಿ, ಒಂಚೂರು ಹೋಗಿ ಮಕ್ಕೋತೀನಕ್ಕ. ಅದೇನ ಆತ ಮಕ್ಕೋ. ಆ ಹಲ್ಕಟ್ ಬಾಡೆ ಜಗತ್ ಸಲುವಾಗಿ ಏನಾರ ಫೋನ್ ಹಚ್ಚಿದ್ರೆ ಬುಟ್ಲೆ ಹೊಡೆ ಅವ್ನು ಹೇಳ್ತಾನೆ. ನಾನು ನಿನಗೆ ಪೊಲೀಸ್ರು ಏನು ಮಾಡ್ಬೇಕು ಎಲ್ಲ ಮಾಡಿದ್ರಕ್ಕ ಅವ್ರಿಗೆ. ಏನು ಇನ್ನವನೇನು ನಂಗೆ ಜಗಕ್ಕೆ ಫೋನ್ ಮಾಡಲ್ಲ. ಅಪ್ಪ, ದಾಂಡೇಲಿ ಒಳಗೆ ಮಾಡೋಣ ಅಂತಂದೇಳಿ ಐಡಿಯಾ ತೊಗೊಂಡಿದ್ದು ನಾನೇ. ಬಟ್ ಅದರಿಂದ ಇಷ್ಟೆಲ್ಲ ಪ್ರಾಬ್ಲಮ್ ಆಕೈತೆ ಅಂತ ನನಗೂ ಗೊತ್ತಿದ್ದಿದ್ದಿಲ್ಲ. ಬೇಡ ಬಿಡಪ್ಪ, ನಾವು ಅಲ್ಲೇನು ಮಾಡೋದು ಬೇಡ. ಹೌದಿಲ್ಲ? ಇಲ್ಲೇ ಬೇರೆ ಎಲ್ಲಾದರೂ ಏನಾದರೂ ಟ್ರೈ ಮಾಡೋಣ. ನಾನೊಂದು ಮಾತು ಹೇಳಿದ್ರೆ ಬೇಜಾರು ಮಾಡ್ಕೊಬಿಡ ಅರವಿಂದ.
ನಮ್ಗೆ ಈಗ ಇರೋದನ್ನ ನೋಡ್ಕೊಂಡು ಹೋದ್ರೇನೇ ಸಾಕಾಗೈತಿ. ಇನ್ನೊಂದ್ ಸ್ವಲ್ಪ ಎಕ್ಸ್ಟ್ರಾ ಯಾಕಪ್ಪ, ಹೌದಿಲ್ಲ? 5 ಆಫೀಸ್, ಒಂದಲ್ಲ ಎರಡಲ್ಲ ಅಂತ ಅದಕ್ಕೆ ತಕ್ಕಂತ ಕೆಲವೊಂದು ಕಾಂಪ್ಲೆಕ್ಸ್ ನಾವು ಬಾಡಿಗೆ ಕೊಟ್ಟೇವಿ, ಅದ್ರ ಬಾಡಿಗೆ ಬರ್ತೈತಿ. ಜೀವನ ನಡ್ಸಕ್ ನಮಗೆ ಬೇಕಾದಷ್ಟು ಐತಿ, ಹೌದಾ? ಇನ್ ಯಾಕಪ್ಪ ಆಸೆ? ಸಾಕು ಸಾಕು, ನಮ್ಗೆ ಇಷ್ಟೇ ಸಾಕು. ಅರವಿಂದ, ಇರೋದೊಬ್ಬ ಮದಿ ನೀನು, ನಿನಗೊಂದು ಗಂಡು ಮಗ ಐತಿ, ಇದು 2 ಗಂಡು ಮಕ್ಳು ಅದಾರ, ಅವ್ರ ಮುಂದೆ ನೋಡ್ಕೊಂಡು ಹೋಗಾರ, ಸಾಕ್ ಬಿಡ್ಲಾ. ಅಲ್ಲೇ ಅದನ್ನ ಮಾಡ್ತೇನೆ, ಇಲ್ಲಿ ರೆಸಾರ್ಟ್ ಮಾಡ್ತೇನೆ ಅಂತೇಳಿ ಯಾಕೆ ಬೇಕು? ಅವ ಏನು ಗೊತ್ತಾ, ಆಫೀಸ್ ಅಪ್ಪನ ಕನಸು, ನನಗೆ ಒಂದು ರೆಸಾರ್ಟ್ ಮಾಡಬೇಕು ಅನ್ನೋದು ಒಂದು ಕನಸು. ನೋಡೋಣ ಯಾವತ್ತು ಹಿಡಿಯತ್ತೋ ಅವತ್ತು ನೋಡೋಣ. ಅವ ನೀ ಸುಮ್ಮನಿರು, ಪಾಪ ಅಣ್ಣಗೆ ಏನು ಅಷ್ಟ ಆಯ್ತಾ ಅವನು ಅದನ್ನ ಮಾಡ್ಲಿ. ಅವ್ರವ್ರ ಇಷ್ಟ, ಇದುವೇನೆ ಹಿಂಗಾತು ಅಂತೇಳಿ ಎಲ್ಲಾನು ಹಿಂಗೆ ಆಕತ್ತನ. ಒಳ್ಳೆ ಜಾಗ ನೋಡಿ ಮಾಡ್ಲಿ, ಅವ್ನಿಗೆ ಇಷ್ಟ ಐತಿ ಅಂದ್ರೆ ಮಾಡ್ಲಿ. ಅವ್ರವ್ರ ಕೆಲಸದೊಳಗೆ ಅವ್ರಿಗೆ ಯಾವ್ದ್ರ ಕೆಲಸದೊಳಗೆ ಖುಷಿ ಸಿಗ್ತತೋ ಅದನ್ನೆಲ್ಲರೂ ಮಾಡ್ಬೇಕು. ಈಗ ಇಷ್ಟೆಲ್ಲ ಐತಿ ಅಂತ ನಾ ಸುಮ್ಮನೆ ಕುಂತ್ನೆ, ನಂಗೆ ಫ್ಯಾಷನ್ ಡಿಸೈನರ್ ಇಷ್ಟ, ಕೋರ್ಸ್ ಕಲಿತೆ, ಅದಕ್ಕಂತ ಶಾಪ್ ಮಾಡ್ಕೊಂಡೆ, ಅದು ನಂಗೆ ಅದು ಇಷ್ಟ, ಅದಕ್ಕೆ ನಾನು ಅದನ್ನ ಮಾಡ್ತಾ ಇದ್ದೀನಿ. ಹಂಗೆ ಅವ್ರವ್ರ ಇಷ್ಟ ತಕ್ಕಂಥದ್ದು ಅವ್ರು ಮಾಡಲೇಬೇಕು. ಅಯ್ಯೋ ಏನಾರ ಮಾಡ್ರಪ್ಪ, ಇನ್ನೊಮ್ಮೆ ಆ ಜಾಗ ನೋಡಕ ನಾ ಬರೋದಿಲ್ಲಪ್ಪ ಯಪ್ಪ. ನಂಗೇನು ಬದುಕಬೇಕು ಮಾಡ್ಬೇಕು ಅನ್ನೋ ಆಸೆ ಭಾಳ ಐತಿ. ನಾನೇನಾರು ಹುಲಿ ಕೈಯಾಗ ಸತ್ತಿದ್ನೆ ಅಂದ್ರೆ ನನ್ನ ಬೀಕ್ತಿಗೆ ಸರಳ ಆಗಿಬಿಡ್ತಿತ್ತು, ಇಡೀ ಮನಿ ಪಾರ್ಪತ್ಯ ಸಿಕ್ತಿತ್ತು. ಅಯ್ಯವ್ವ, ಮತ್ತೆ ಹಿಂಗೆ ಕುಂದಿರ್ತೇನೆ ಅಂತೇಳಿ ಅನ್ಕೊಂಡಿದ್ದಿಲ್ಲ ಯವ್ವ, ನಾ ಅನ್ಕೊಂಡಿದ್ದಿಲ್ಲ. ನನ್ನ ಜೀವ ತೆಕ್ಕೊಂಡ ಅಲ್ಲಿಗೆ ನಾನು ಮನೆಗೆ ಬರ್ತೇನೆ ಅಂತ ಅನ್ಕೊಂಡಿದ್ದೆ ಅಲ್ಬಿಡು. ಸತ್ತು ಸುಡ್ಗಾಡ ಸೇರ್ತೇನಂತ ಮಾಡಿದ್ದೆ ಅಲ್ಲೇ. ಯಾ ಹುಲಿ ಯಾ ಕೈ ತಿಂತಿತ್ತು, ಯಾ ಕಾಲು ತಿಂತಿತ್ತು. ಅಯ್ಯೋ ದೇವ್ರೆ, ಉಳಿ ಬಸವಣ್ಣನ ಕಾಪಾಡಿದ. ಅಲ್ಲ ಶಾಂತಕ್ಕ, ಏನೋ ಹುಲಿ ಹಾಕೊಂಡು ಹೋಗಿತ್ತಂತಲ್ಲೇವಾ? ಹುಲಿ ಹಾಕೊಂಡೋಗಿದ್ದಿಲ್ಲ, ಬರೀ ಅದನ್ನ ನೋಡೇ ನಾವ ಓಡೋಗಿದ್ವಿ. ಅಯ್ಯ, ಅದನ್ನ ನೋಡಿ ಓಡೋಗಿದ್ದಿ ಅಂದ್ರೆ ಮತ್ತೆ ಹುಲಿ ನೋಡಿದ್ರೆ ಓಡೋಗುದಿಲ್ಲ ಅಲ್ಲೇ? ಕೆಟ್ಟ ಹೆದ್ರಿಗೆ ಬಂದು ನನಗೆ ಗೊತ್ತನ? ನಾ ಎಲ್ಲಿ ಓಡೀನಿ? ನನಗಿಂತ ಮುಂಚೆ ಹಡಿಬಿಟ್ಟಾರ, ನೀವು ಓಡಿರಿ. ನನಗೆ ಓಡಿದ್ದೆ ಅಂತ ಅದು ಎಷ್ಟು ಹೆಂಗೆ ಹೆದರಿಕೆ ಪುಕ್ಕ 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 ಹತ್ತಿತ್ತು ಗೊತ್ತನ? ಅಲ್ಲೇ ನಿಮಗಿಂತ ಮುಂಚೆ ನನ್ನ ತಿಂತನ ಅಂತೇಳಿ ಹೊಟ್ಟೆ ಮೇಲೆ ಹತ್ತಿ ಬಿಟ್ಟಿತ್ತು ನನಗೆ. ಇದ್ರ ಬೆಂಕಿ ಬೆಳಕ ಅಂದ್ರೆ ಅಂದ್ರೆ ನಮ್ಮನ್ ತಿಂದ್ಮೇಲೆ ನಿನ್ ತಿಂದ್ರೆ ನಡಿತೈತೇನ? ನನ್ನ ತಿನ್ಬೇಕಾ? ನೋಡ 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 ಶಾಂತವ ಹೆಂಗಂತ ನೋಡಕ್ಕೆ, ಒಂದ್ ಈಟ್ರ ಭಯ ಭಕ್ತಿ ಐತೆ ನೋಡಕ್ಕಿಗೆ. ಯೋ, ನಿಮ್ ಜೊತೆಗೆಲ್ಲ ಮಾತಾಡತ್ತಿದ್ದೆ, ಅಲ್ಲಿ ಪ್ರೇಮಕ್ ಬಂದ ನೋಡು. ಓ ಪ್ರೇಮಿ, ಯಾವಾಗ ಬಂದಿಲ್ಲ? ಅಲ್ಲ ಹಿಂದ್ ಬಂದ್ ಬೆಕ್ ನಿಂತಂಗ ನಿಂತಿಯಲ್ಲೇ? ಅಲ್ಲ ಹುಲಿ ಇದಾಗಿ ನೀವೇನೋ ತಪ್ಪಿಸ್ಕೊಂಡು ಭಾಳ ಇದಾಗಿತ್ತಂತಲ್ಲ, ಅದ್ರ ಸಂಬಂಧ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಯೋ ಶಾಂತಕ್ಕ, ಗಿರೇಟ್ ಬಿಡು ನೀವು, ಗಿರೇಟ್. ಹೆಂಗೆ ಬಂದ್ರೆ ಯವ್ವ ತಪ್ಪಿಸ್ಕೊಂಡು ನೀವು ಅಲ್ಲಿಂದ? ಯವ್ವ ದೇವ್ರೆ, ನಮ್ಮಂತರ ಅದ್ರ ಜೀವ ಇಟ್ಕೊಂಡೇವನು? ಏನೋ ದೇವ್ರ ಪರಮಾತ್ಮನ ಕಾಪಾಡ್ದಂಗ ಮತ್ತಿನ್ನೇನು ಹೌದಿಲ್ಲ? ಲಕ್ಷ್ಮಿ ಆಳೋದು ಅಂದ್ರೆ ದ್ರಾಕ್ಷಾಯಣಿ ಸಮಾಧಾನ ಮಾಡೋದಾತು. ಆಮೇಲೆ ಗೌಡ್ರಂತರೂ ಕಂಗಾಲಾಗಿಬಿಟ್ಟಿದ್ರು. ಹ್ಞೂನಯ್ಯವ್ವ, ಕಂಗಾಲಾಗಿದ್ರು ಅಂತೀಯಲ್ಲ, ನಾವೆಷ್ಟು ಕಂಗಾಲಾಗಿದ್ದೀವಿ ಗೊತ್ತನ ಅಲ್ಲಿ. ಅಯ್ಯೋ ದೇವ್ರೇ, ಎಲ್ಲಿ ಹೋದ್ರು ಹಾ ಅಂತ ಹುಲಿ ಚೀರು ಸೌಂಡ. ಶಬ್ದ ಕೇಳೋದಕ್ಕೂ ಇತ್ತಾಗ ಪಕ್ಕ 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 ಚಾಲು ಆಗಿಬಿಡ್ತಿತ್ತು. ಶೋ ದೇವ್ರೆ, ಏನದ ನಿಜ ಹೇಳ್ಬೇಕಂದ್ರೆ ಪ್ರೇಮವ್ವ, ದೇವರನಿಗೆ ಉಳಿ ಬಸವಣ್ಣನ ಬಂದಿದ್ದ ಅಲ್ಲೇ. ಬಂದು ಒಬ್ಬ ಮನುಷ್ಯನ ರೂಪದಾಗ ಬರ್ರಿ ನಿಮ್ಗೆ ದಾರಿ ತೋರಿಸ್ತೇನೆ ಅಂತೇಳಿ ನಮ್ಮನ್ನು ಕರ್ಕೊಂಡು ಬಂದು, ನಮ್ಮ ಇವ್ರು ಶ್ರೀಕಾಂತ್ ಪಾಟೀಲ್ ಅಣ್ಣಾರಿದ್ರಲ್ಲ ಅವ್ರ ದಾರಿಗೆ ಬಿಟ್ಟು ಮಂಗ್ ಮಾಯವ, ಎಲ್ಲಿ ಕಾಣಲಿಲ್ಲ ಮನುಷ್ಯ. ಹೋಗಿ ಬರ್ತೇನೆ ಬಿಡ್ತೇನೆ, ಏನು ಸುದ್ದಿಲ್ಲ ಸುಲಾಕಿಲ್ಲ. ಹಿಂಗೆ ಬಂದ್ಬಿಟ್ಟ, ಅಯ್ಯೋ ನಮ್ಮ ಜಾಗಕ್ಕೆ ಬಂದ್ವಿ ಅಂದ್ವಿ, ಇಷ್ಟ ಮಾಯ ಪಟ್ಟ ನಂಗೆ ಮಾಯನ. ಏನ್ ಶಾಂತಕ್ಕ, ಮಂಗ್ ಮಾಯ? ಮಂಗ್ಯ ಅಲ್ಲ, ಬೆನ್ನತ್ತಿದ್ದ ಮಂಗ್ಯ ಬೆನ್ನತ್ತಿದ್ರು ಓಡಕ್ಕವನ? ನಮ್ಮೂರಾಗೆ ನೋಡ್ಲಾರ್ದ ಮಂಗ್ಯನ? ಮಂಗ್ಯ ಅಲ್ಲ, ಹುಲಿ ಹುಲಿ. ಯೋ, ಅದನ್ನ ಹೇಳಿದ್ವಿ ನೀ ಅಂದತ್ತಾಗ ಹುಲಿ ಅನ್ಲಾರ್ದ ಇಲಿ ಅಂದ್ಯಾನ? ಅದನ್ನೇ ಏನೋ ಮತ್ತೆ ಬಸವಣ್ಣ ಬಂದಿದ್ನಂತಲ್ಲ, ದೇವ್ರು ಬಸವಣ್ಣರ, ಅದನ್ನ ಮಂಗ್ ಮಾಯ ಆದ್ರ ಅಂದ್ರಲ್ಲ, ಅದನ್ನ ಕೇಳಾತಿದ್ದೆ. ಏನಂತಾಳಲ್ಲ ಈಕಿ? ಪುಣ್ಯವಂತರ ಶಾಂತಕ್ಕ, ನೀವ ಪುಣ್ಯವಂತರ ಕರೇನ. ಅಲ್ಲ ದೇವ್ರ ಸಾಕ್ಷಾತ್ ಆ ಬಸವಣ್ಣ ದೇವ್ರ ಬಂದ ನಿಮಗೆ ದಾರಿ ತೋರ್ಸ್ಯಾನಂದ್ರ ಎಷ್ಟು ಪುಣ್ಯ ಮಾಡಿರಿ ಯವ್ವ ನೀವು. ನನ್ನಂತ ಪುಣ್ಯವಂತಿ ಜೊತೆಗಿರೋ ಹೊತ್ನ್ಯಾಗ ದೇವ್ರು ಬರ್ಲಾರ್ದಂಗೆ ಇರ್ತಾನ? ಬಾಯಲ್ಲಿ ನನ್ನ ಕಾಲು ಬಿದ್ದು ಹಸಿರತ್ ತಗೋಬಾ, 100 ವರ್ಷ ಬದುಕ್ತಿ. ಸುಖದ್ರ ಹಾಡ್ಬಿಟ್ಟಿ. ಮಗಳ ಮದುವೆ ಒಂದೈತಿ, ಇದೇನಪ್ಪ ಹಿಂಗೆ ಮಾಡ್ಕೊಂಡು ಕುಂತೆ ಅಂತೇಳಿ, ಅಯ್ಯೋ ದೇವ್ರೆ, ಅವ ಯಾವ ಪಾಪ ಮನುಷ್ಯ, ಅವ ಅಲ್ಲಿ ಕಟ್ಬಾಡೆ ಜಗ ತೋರಿಸ್ತಾನಂತೆ ಕರ್ಕೊಂಡೋಗಿ ಅಂತ ಅದೊಂದು ತ್ರಾಸ ಕೊಟ್ಬಿಟ್ನವ ನಮಗೆ. ಅದನ್ನ ಅಂತ ನಾನು. ಅಯ್ಯೋ ದೇವ್ರೇ ಪರಮಾತ್ಮ, ನೀವಂತೇಳಿ ಬಚಾವಾಗಿ ಬಂದಿರಿ, ಬೇರೆ ಯಾರಾದ್ರೂ ಉಳ್ದಾರನ ಅಲ್ಲಿ? ಏನ ದೇವ್ರದೇ ನಿಮ್ಮ ಮ್ಯಾಲಿತ್ತು, ಬದಿಗೆ ಬಂದಿರಿ, ಇಲ್ಲ ಅಂದ್ರೆ ಗತಿ ಹೇಳು. ಹ್ಞೂನಯ್ಯವ್ವ, ದಾಂಡೆಲ್ಯಾಗ ಆಮೇಲೆ ಅಲ್ಲಿ ದೊಡ್ಡ ಹುಲಿ ಕಾಡು ಬಿಡೋದು, ಹುಲಿ ಕಾಡು ಪ್ರಾಣಿಗಳು, ಚಿರತೆ, ಆನೆ, ಜಿಂಕಿ ಜಗ್ಗದವು. ಇನ್ನು ಕರೆ ಹೊಳ್ಯಾಗ ಮಸಳಿ, ಮೊನ್ನೆ 6 ಮಸಳಿ ಒಮ್ಮೆ ಒಂದು ದನ ಎಳ್ಕೊಂಡು ಹೋಗಿ ತಿನ್ನಾಕತ್ತಾವು. ಅದನ್ನ ಇಡಿವೆ ಮಾಡಿ ಎಲ್ಲ ಫೋನ್ಯಾಗ ಹಾಕ್ಯಾರಲ್ಲ. 6 ಮಸಳಿ ದಾಂಡೇಲಿ ಕರಿ ಹೊಳಿ ಒಳಗೆ ಇಳಿಯಂಗಿಲ್ಲ, ಅಟ್ಟು ಮಸಳಿ. ಅಯ್ಯೋ ಹೌದಯ್ಯವ್ವ, ನಾವು ಅದಕ್ಕೆ ಯಾ ನೀರಾಗ ಇಳು ಕೈಕಾಲು ಮಾರಿ ತೊಳ್ಕೊಳಕ ಹೋಗ್ಲಿಲ್ಲ. ಇತ್ತಾಗ ಬಸವಣ್ಣ ಗುಡಿಯಿಂದ 1 ಕಿಲೋಮೀಟರ್ ನೋಡು, ಅಷ್ಟ ಒಂದು ಸಣ್ಣದು ಅಂದ್ರೆ ಕಾಲ್ದಾರಿ ಹೊಳಿ ಹರಿತೈತಲ್ಲೇ, ಇಷ್ಟು ಚಂದ ಹರಿಯಾತಿತ್ತು. ಮನೆ ಹೋಗಿದ್ವಿ, ಹೋಗಿ ಅಲ್ಲಿ ಒಂದಿಟ್ಟು ನಿಂತು ಪುಟ ಗಿಟ್ಟ ತಕ್ಕೊಂಡ ಮುಂದೆ ಹೋದಾಗ ಇಷ್ಟು ರಾಡಿ ಆಗಿದ್ದ. ಹೆಂಗ ಒಟ್ಟು
ಅದೇನಂತರ ಬೀಸುದೊಣ್ಣಿಂದ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯಸ್ ಅಂತೇಳಿ ಶಾಂತಕ್ಕ. ಈಗ ಇದೊಂದು ಆಪತ್ತಿಂದ ತಪ್ಪಿಸ್ಕೊಂಡ್ರಲ್ಲ, ಇನ್ನು ಪಾರಾದ್ರಿ ಬಿಡು ನೀವು ಇನ್ಯಾವುದು ಕಂಟ್ಕನ ಬರೋದಿಲ್ಲ. ಅಲ್ಲ ಗಿರ್ಜಿ, ನಿನ್ನ ಮಗ ಮತ್ತೆ ನಿನ್ನ ಗಂಡ ಸುದ್ದಿ ಇಲ್ಲಲ್ಲ ಅವ್ರದ್ದು? ಅಯ್ಯ ಅಯ್ಯಲ್ಲಿ ಅವ್ರ ಕಾಂದಾನ್ಯಾಗ ಯಾವ್ದ ಮದುವೆ ಐತಂತ 4 ದಿನ ಹೋಗ್ತೇವೆ ಅಂತ ಹೇಳೇ ಹೋಗಿದ್ರು ಅವ್ರು. ಅದಕ್ಕೆ ನಾ ಅವ್ರಿಗೆ ಯಾವ ವಿಚಾರನೂ ಗೊತ್ತೂ ಇಲ್ಲ, ನಾ ಹೇಳಕ್ಕೂ ಹೋಗ್ಲಿಲ್ಲ. ನಮ್ಮ ಅತ್ತಿ ನನ್ನ ಗಂಡನ ಸಾಕ್ತಾಯಿ, ಆಕಿಗೇನ್ರ ಈ ವಿಚಾರ ಗೊತ್ತಾದ್ರೆ ಅಲ್ಲೇ ಹೋಳಿಗೆ ಮಾಡಿ ತಿಂದ್ಬಿಡ್ತಾಳ. ಮತ್ತೆ ನನ್ನ ಮನೆಗೆ ಬರ್ಲಿಲ್ಲಲ್ಲ ಕರೆದ್ರ, ಅದಕ್ಕೆ ಹಿಂಗಾಗೈತಿ ಅಂತೇಳಿ ಮತ್ತೆ ಶಾಸ್ತಿ ಮಾಡ್ತಾರ. ಹಂಗಾಗಿ ನಾ ಏನು ಹೇಳಕ್ಕೂ ಇಲ್ಲ, ಇಲ್ಲಿ ಬಂದ್ಮೇಲೆ ಹೇಳಿದ್ರಾತಂತ ಸುಮ್ಮನಾದೆ. ಅರೇ ಗಿರ್ಜಂದು ಅಕ್ಕ, ಅಲ್ಲ ಅದು ನಿಂದು ಬಚಾಗೆ ಮಾಡಿದ್ರು. ಅಯ್ಯ ಪಾತಿ ತಿಗಿ ಯವ್ವ ದೇವ್ರೇ, ಉಳಿ ಬಸವಣ್ಣನ ನೋಡ್ದಂಗ ಆತವ ಯವ್ವ. ನಮ್ಮ ಜಲಮದಾಗ ಬಸವಣ್ಣ ಬಂದು ದಾರಿ ತೋರಿಸಿದ ಅಂತೇಳಿ ಬದುಕೇವ್ ನಾವು. ಆದ್ರ ಪ್ರೇಮಿ ಎಂಥ ಹುಲಿಲಿ ಒಬ್ಬ ಬಾ 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 ಟಿವ್ಯಾಗ ನೋಡ್ದಕ್ಕೆ ನಾನು. ಯವ್ವ ನಿಜವಾಗ್ಲಿ ಹುಲಿ ನೋಡಿದ್ದೇ ಇಲ್ಲ ನಾವು ಒಮ್ಮಿನೂ. ಎಲ್ಲಿ ನೋಡಕ್ ಹೋಗ್ಬೇಕು? ಅದೇ ನಮ್ಮ ಮೈಸೂರು ಜೂದಾಗ ಅದಾವಂತ, ಅಲ್ಲಿ ಆರ್ಗಳು ಬರ್ಗಳು ತಿಂದಾವ, ಹೆಂಗ ನಾರ್ ಬಡಕಿದ್ದಂಗ ಅದಾವ ಏನೋ ಯಾರಿಗೆ ಗೊತ್ತ. ಅಲ್ಲ ನಾವಲ್ಲಿ ಹೋಗಿ ನೋಡಿಲ್ ಬಿಡು. ನನ್ನ ಮನಸ್ಸಿನ ಜೀವಮಾನದಾಗ ನಾನು ನೋಡಿದ್ದಂದ್ರೆ ಟಿವ್ಯಾಗ ನೋಡಿದ್ದೆ. ಈಗ ಫಸ್ಟ್ ಟೈಮ್ ನೋಡಿ ನಾನು ಹುಲಿನ ಪ್ರತ್ಯಕ್ಷವಾಗಿ ಇದ್ರಿಗೆ ನೋಡಿದ್ದು. ವಾ ಅದನ್ನ ನೋಡಿ ದಿಂಗ ಬಡಿತು. ಯೋ ಯೋ ಯೋ, ಒಂದು ಉಗುರರ ಇಷ್ಟುದ್ದ ಅದಾವಲೇ ಪ್ರೇಮಿ, ಹಲ್ಲು ಇಷ್ಟುದ್ದ, ಕಾರಿ ಹಲ್ಲು, ನಾಲ್ಗಿ ಮ್ಯಾಗಲ್ಲ ಮುಳ್ಳು. ಮನುಷ್ಯ ಬದುಕಕ್ಕೆ ಸಾಧ್ಯನೇ ಇಲ್ಲ ಅಂತಿಕೊಂಬಿಡು. ಎಂತೆಂಥ ಹುಲಿಯ! ಅಯ್ಯೋ ದೇವ್ರೆ, ನೀ ಹೇಳೋದು ಕೇಳಿದ್ರೆ ಮೈ ನಡಕ್ತಲ್ಲೇ ನಂದು. ಮತ್ತೆ ಇಲ್ಲೇ ಓಣ್ಯಾಗ ಒಂದು ನಾಯಿ ಮಕ್ಕೊಂಡಿದ್ರ ಅದ್ರ ಮುಂದೆ ಹಾಸಿ ಹೋಗಕ್ಕೆ ಎದ್ರಿಗೆ ಬರ್ತೈತಿ, ಎಲ್ಲ ಅಡಕ್ನ ಕಡಿತೈತೇನೆ ಅಂತೇಳಿ ಉಸ 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 ಅಂತೇವಿ. ಇನ್ನು ಹುಲಿ ತಿಗಿ ಜೀವ ಬಾಯಿಗೆ ಬಂದೋತಿ. ಇನ್ನೊಂದು 2-3 ವರ್ಷ ಆತಾಗ ಹೋಗಾಕ ಹೆದ್ರ ಬರ್ತದೆ. ಹೋಗಾಕಲ್ಲ, ಸೀದಾ ಬಸವಣ್ಣ ಗುಡಿಗೆ ಇಳಿಬೇಕು. ಬಸವಣ್ಣ ಗುಡಿ ಆಗತ್ತಿದ್ರೆ ಸೀದಾ ಮನೆಗೆ ಬಂದು ಇಳಿಬೇಕು. ದಾರ್ಯಾಗ ಎಲ್ಲಿ ಇಳಿಯಾಕ ಹೋಗುದಿಲ್ಲವ ಇವ ನಾನು. ಅವ ಪ್ರೀತಮ್ಮ ಬಂದೇನೋ ಚಲೋ ಆತಪ್ಪ ಯಪ್ಪ. ಯೋ ಮನ್ಯಾಗ ಏಟು ಸಂತ ಇಲ್ದಂಗೆ ಆಗ್ಬಿಟ್ಟತ್ಲ, ಖಾಲಿ ಆದಂಗೆ ಆಗ್ಬಿಟ್ಟತಿ. ಮೇನ್ ಏನು ಕೈ ಸಿಗೋಲ್ವ. ಒಂದು ಈಟ್ ಇದಕ್ಕೆ ಏನಪ್ಪ ಅದು ಬಿಗ್ ಬಜಾರಿಗೆ ಬಿಗ್ ಬಜಾರ್ ಅಂತೇನೆ, ಅದು ಬಂದಾಗಿ ಯಾಕೆ ಕಾಲಾಗೈತಿ ನಂಗೆ ನೆನಪಾಗೋದಲ್ಲ. ಯಾವ್ದು ರಿಲಯನ್ಸಿಗೆ ಒಂಚೂರು ಹೋಗಿ ಬರೋಣಪ್ಪ. ಹೋಗಿ ಒಂಚೂರು ಏನೇನು ಬೇಕೆಲ್ಲ ತೊಗೊಂಡು ಬಂದ್ಬಿಡಕ್ಕೆ ಬರ್ತೈತಿ. ಗಾಡಿ ತೆಗಿ, ನಾನು ಸಂತಿ ಚೀಟಿ ಬರ್ದಿದ್ದನ್ನು ತೊಗೊಂಡು ಬರ್ತೇನಂತೆ. ಅಲ್ಲವ ಸಂತಿ ಚೀಟಿ ಅಂತೀಯಲ್ಲವ, ಮೊನ್ನೆ ನಿನಗೆ ಗೊತ್ತು ಅವರು ಇವರು ಮಾವರ ಮನೆಗೆ ಅತ್ತಿಯರದು ಎಲ್ಲರೂ ಕಾಡ್ನೆ ಮಿಸ್ ಆಗಿದ್ರು ಅಂತೇಳಿ ನಿನಗೆ ಗೊತ್ತು. ಅವ್ರು ಸಿಕ್ರ ಬಿಟ್ರ ಏನಾತು ಎತ್ತ ಒಂದ್ ಮಾತು ಕೇಳಂಗಿಲ್ಲ. ಆ ಏ ಸಾವಿತ್ರಿ ನಾನು ಕೋಟೆಲಿಟ್ಟಿ ನೀನ ಎಲ್ಲೆಲ್ಲಿ ಸಿಗೋಲ್ತ ನೋಡು. ಇಷ್ಟು ಕೆಲಸದಾಗ ನಾನು ನಿಮ್ಮ ಅತ್ತಿ ಸಿಕ್ಲಾ, ನಿಮ್ಮ ಮಾವ ಸಿಕ್ನಾ, ಮನೆಗೆ ಬಂದ್ರೆ ಇವೆಲ್ಲ ಕೇಳಕ್ಕೆ ನನಗೆ ಆಗಂಗಿಲ್ಲ. ಏ ಪೂರ್ಣಿಮಾ ಬಾಯಿಲೆ, ನಿಮ್ಮ ಅಪ್ಪ ಕರೆಯಕತ್ತಿರೋದು ಕೇಳ್ತತೆ ಇಲ್ಲ ನಿನಗೆ? ಹ್ಞೂ ಹೊಂಟೆ, ಎಲ್ಲದಕ್ಕೂ ನನಗೊಂದು ಬೈತಿ ನೋಡತ್ತಾಗ. ಅಪ್ಪ ಏನು ಬೇಕು? ನಿಮ್ಮವ್ವ ನಾನು ಕೋಟೆಲಿಟ್ಟಾಳನ. ಏನವ ದೊಡ್ಡ ಕೆಲಸ ಅಲ್ಬಿ, ನೀವು ಅವರು ಬೀಗ್ರಾಗರು ಫೋನ್ ಹಚ್ಚಿ ಒಂದು ವಿಚಾರಿಸೋದು ಬೇಡನವ? ಆಗಲ್ಲಪ್ಪ, ನನಗೆ ಅದೆಲ್ಲ ಮಾಡಕ್ ಆಗೋದಿಲ್ಲ. ಏನಾಯ್ತು? ಏನ್ ನಿಮ್ದು ಅಡಿಗೆ ಮನ್ಯಾಗ ತಾಯಿ ಮಗಂದ? ಅಪ್ಪ ಇದು ಅತ್ತಿಯರು ಅಲ್ಲಿ ಕಾರ್ಡ್ನಾಗ ಸ್ವಲ್ಪ ಮಿಸ್ ಆಗಿ ಸ್ವಲ್ಪ ಪ್ರಾಬ್ಲಮ್ ಆಗಿದ್ದು ವಿಚಾರ ನಿಮಗೂ ಗೊತ್ತು. ಅಶ್ವಿನಿಗೆ ಹೇಳ್ಕೊಂಡು ಎಷ್ಟು ಬೇಜಾರು ಮಾಡ್ಕೊಳಕತ್ತಿದ್ಲು. ನಾನು ಆದಷ್ಟು ಹೋಗಿ ಸಮಾಧಾನ ಮಾಡಿ ಬಂದೇನಿ. ಅವಾಗ ಬಂದು ಹೇಳೇನು ವಿಚಾರ ಹಿಂಗೆ ಅಂತೇಳಿ ಒಂದು ಮಾತು ಫೋನ್ ಮಾಡಿ ಏನು ಎತ್ತ ಅಂತ ಅಲ್ಲ ಲೆಕ್ಕದಂತ ಅಲ್ಲೇ ಹೋಗ್ಬೇಕು. ಅಲ್ಲಿ ಹೋಗಿಲ್ಲ, ಹೋಗ್ಲಿ ಅಟ್ಲೀಸ್ಟ್ ಒಂದು ಫೋನ್ ಮಾಡ್ಯಾರ ವಿಚಾರಿಸ್ಬೋದಾ? ಅದನ್ನು ಮಾಡಲ್ಲಲ್ಲಪ್ಪ. ಹೌದಾ? ನನಗೆ ಯಾಕೆ ವಿಷಯ ಹೇಳೇ ಇಲ್ಲ? ಅಲ್ಲ ಏನಿದು ಮಿಸ್ ಆಗೋದಂದ್ರೆ ಏನು ಅರ್ಥ ಇದು? ಪ್ರೀತಮ್ ಫೋನ್ ಮಾಡು, ಫೋನ್ ಮಾಡಿ ಮತ್ತೆ ಫಸ್ಟ್. ಅಲ್ಲ ನನಗೊಂದು ಮಾತು ಹೇಳೇ ಇಲ್ಲಲ್ಲ ಇದನ್ನ ವಿಷಯ ನೀವು. ಪ್ರೀತಮ್ ನಿಮ್ಮ ಅವನ ಮುಂದೆ ಹೇಳೋದ ನನ್ನ ಮುಂದೆ ಒಂದು ಮಾತು ಹೇಳ್ಬೇಕಾ ನೀನ? ಅಪ್ಪ ನೀವು ಮನ್ಯಾಗ ಇರಲಿಲ್ಲ ಅದು. ಛೇ ಫೋನ್ ಮಾಡು. ಮನೆಗೆ ಬಂದ್ರ ಬಿಟ್ರ ಏನಾಯ್ತು ಎತ್ತ ಒಂದು ಸ್ವಲ್ಪ ಫೋನ್ ಮಾಡಪ್ಪ. ಬಂದರು. ನಾನು ಫೋನ್ ಮಾಡಿದ್ದೆ ರಾತ್ರಿ ಎಲ್ಲ. ಅಶ್ವಿನಿ ಮಲ್ಗೆ ಇಲ್ಲ ಪಾಪ, ಎಷ್ಟು ಕಣ್ಣೀರು ಹಾಕಕತ್ತಿದ್ಲು ಗೊತ್ತನ. ಏನಾಯ್ತು ಏನು ಎತ್ತ ಅಂತೇಳಿ ನಾನು ಒಂದು 100 ಸಲ ಫೋನ್ ಮಾಡೀನಿ. ಕಡಿಗೆ ಇವತ್ತು ಬೆಳಗ್ಗೆ ಅವ್ರು ಬಂದ ತಕ್ಷಣ ಮನೆಗೆ ಬಂದರು ಅಂದ ತಕ್ಷಣ ಅಂದಮೇಲೆ ನಂಗೆ ಸಮಾಧಾನ ಆಗಿದ್ದು. ಬಂದ್ರಂತೆ. ಅಯ್ಯೋ ದೇವ್ರೆ, ಹೌದಾ? ದೇವ್ರದ್ದು ಏನೂ ಆಗಿಲ್ಲಲ್ಲ? ಮೊದಲು ಹೋಗೋಣ ನಡಿ. ನನ್ನ ಮೀಟಿಂಗ್ ಕ್ಯಾನ್ಸಲ್ ಆದ್ರೂ ಪರವಾಗಿಲ್ಲ. ಸಾವಿತ್ರ ಪಟ ನಾಷ್ಟ ಮಾಡೋದಿದ್ರೆ ಮಾಡಿ ರೆಡಿ ಆಗಿ ಹೋಗಿ ಮಾತಾಡ್ಸ್ಕೊಂಬರೋಣ. ಅಯ್ಯೋ ದೇವ್ರೆ, ಮನೆ ಕೆಲ್ಸದವ್ರಿ ಇಲ್ಲೇ? ಏಯ್ ಕೆಲ್ಸದವ, ಕೆಲ್ಸದ ಮಾರ್ಯಾಕೆ ಕೆಲಸ ಮಾಡ್ಕೊಂಡು ಕುಂದ್ರದಲ್ಲ, ಇಲ್ಲಿ ಮೇನ್ ಹೋಗಿ ಮಾತಾಡ್ಸ್ಬರ್ಬೇಕು. ಸಂಜೆ ಮುಂದೆ ಹೋಗೋಣ. ಈಗ ಬೆಳಗ್ಗೆ ನನಗೆ ಭಾಳ ಕೆಲಸ ಅದಾವ. ನಿಮ್ದು ನಿಮ್ಮ ಆಫೀಸ್ ಮುಗಿಸ್ಕೊಂಡ್ ಬರ್ರಿ. ಏನು ಅಲ್ಲ, ಅವರು ಈಗ ಬಂದಿರ್ತಾರ, ಅವ್ರಿಗೆ ಸುಸ್ತಾಗಿರ್ತೈತೆ. ನಾವು ಹೋಗಿ ಮಾತಾಡ್ಕೊಂತ ಕುಂತ್ಬಿಟ್ರೆ ಏನಾಗಲ್ಲ. ಸಂಜೆ ಮುಂದೆ ಹೋಗೋಣ. ಇವ್ನು ಫೋನ್ ಹಚ್ಚಿ ಮಾತಾಡೋನಿಲ್ಲ ಅಷ್ಟೇ. ಸಂಜೆ ಮುಂದೆ ಹೋಗಣ್ರಿ. ನನಗೆ ಈಗ ಆಗಲ್ಲ. ನನಗೆ ಅದ್ರಾಗ ಬೇರೆ ಇವತ್ತು ನನಗೆ ಶನಿವಾರ ಹನುಮಪ್ಪನ ವಾರ. ನಾನು ಹೋಗಿ ಒಂಚೂರು ಹನುಮಪ್ಪಗೆ ಅಲ್ಲಿ ಎಳ್ಳಿನ ದೀಪ ಹಚ್ಚಿ ಬರ್ಬೇಕು. ಮನ್ಯಾಗ 7:30 ಕಾಡ್ತಾಯ್ತು. ಒಂದು ರತಿ ಮನಃಶಾಂತಿ ಆಗ್ಬೇಕು. ಅದಕ್ಕೆ 5 ವಾರ ಬೇಡ್ಕೊಂಡೇನಿ. ಹನುಮಪ್ಪಗೆ ಎಳ್ಳು ಬತ್ತಿ ಹಚ್ಚಿ ಬರ್ತೀನಿ ಅಂತೇಳಿ ನಾ ಹಚ್ಚೇ ಬರ್ಬೇಕು. ಜಳಕ ಮಾಡೋಗಿ ರೆಡಿಯಾಗಿ ಹೋಗಿ ಹಚ್ಚಿ ಬರ್ಬೇಕು. ನೀವು ಸುಮ್ಮನೆ ಕಿರಿಕಿರಿ ಮಾಡಕ್ಕೆ ಹೋಗ್ಬೇಡ್ರಿ ನಂಗೆ. ಸರಿ ಸಂಜೆಗೆ ಹೋಗೋಣ ಹಂಗಾರ. ಏನು ನಾನು ಶ್ರೀಕಾಂತ ಫೋನ್ ಮಾಡ್ಕೋತೇನೆ. ಪಟ ನಂಗೆ ನಾಷ್ಟ ಕೊಡು. ಆತನಪ್ಪ, ಸಮಾಧಾನ ಆತ. ಸಂಜೆ ಕೊಂಟೇನು ನೋಡು. ನಾನು ಹೇಳಿ ಹೋಗೋದಲ್ಲವಾ, ನೀವು ಹೋಗ್ಬೇಕು. ಹೋಗ್ಬೇಕು. ಇದೆಲ್ಲ ನಮಗ್ ಗೊತ್ತಾಗ ನಾವು ಮಾಡ್ಬೇಕು. ಅವ್ರಿಗೆ ಗೊತ್ತಾಗ ಅವ್ರು ಏನು ಮಾಡ್ಬಾರ್ದಲ್ಲ. ಅಲ್ಲ ನಾನು ನಿಂಗೊಂದು ಮಾತು ಕೇಳ್ತೀನಿ. ನಿಮ್ಮ ಅತ್ತಿ ನಿಮ್ಮ ಮಾವ ಮನ್ಯಾನವ್ರ, ಅದು ಯಾರು ಕಮಲವರ.
ಇಷ್ಟು ಉಳಿದು ಹೋದ್ರು. ಹೌದಾ, ಬೇರೆ ಯಾರು ಇಲ್ಲ. ಸೀಟ್ ಖಾಲಿ ಇತ್ತಾ? ಸೀಟ್ ಖಾಲಿ ಐತೆ ಅಂದ ತಕ್ಷಣ ಪಾರ್ವತಿ ರಿಲೇಷನ್ ಅವ್ರ ಅವ್ವ, ಅವ್ರ ಮನೆಯವರು, ಅವ್ರ ಬಾಜು ಮನೆಯವರು, ಅವ್ರನ್ನೆಲ್ಲ ಕರ್ಕೊಂಡು ಹೋಗೋ ಕೆಲಸ ಏನಿತ್ತು? ಹೊಸ ಬೀಗ್ರು ನಾವು. ನಮಗೆ ಒಂದು ಫೋನ್ ಮಾಡ್ಬೋದಿತ್ತಲ್ಲ. ನನಗೂ ಈಗ ಉಳಿ ಬಸವಣ್ಣಗೆ ಒಂದು ಕಾರ್ತಿಕ್ ಹಚ್ಚಿದಂಗೆ ಆಕಿತ್ತು. ನನಗೆ ಫೋನ್ ಮಾಡ್ಬೋದಿತ್ತಲ್ಲ ಒಂದು ಮಾತು. ಕರೆದು ನಾನು ಯಾಕೆ ಬೆವಲ್ಲೆ ಅಂತಿದ್ದೇನ? ಅಕಸ್ಮಾತ್ ನಂಗೆ ಕೇಳಿದ್ರು ಅನ್ಕೋ, ನಾ ಅವಲ್ಲೇ ಅಂದೆ. ಆಮೇಲೆ ಅವ್ರನ್ನ ಕರಿಬೋದಿತ್ತು. ನಮಗಿಂತ ಹೆಚ್ಚು ಬಂದ್ಬಿಟ್ರ ಅವ್ರು. ಇದೇ ಕಾರಣಕ್ಕೆ ನನಗೆ ಮೈ ಉರಿಯೋದು ನನಗೆ. ಅಲ್ಲವಾ ಅವ್ರಿಗೆ ಯಾರ್ಯಾರು ಕಂಫರ್ಟಬಲ್ ಅಕ್ಕಾರ ಅವ್ರು ಕರ್ಕೊಂಡು ಹೋಗ್ಯಾರ. ನಾನು ಅಷ್ಟೇ, ನನಗೆ ಯಾರು ಕಂಫರ್ಟಬಲ್ ಅಕ್ಕಾರ ಅವ್ರನ್ನೇ ಮಾತಾಡ್ಸಕ್ ಹೋಗೋದು. ಈಗ ಸುಮ್ಮನೆ ನಿನ್ನ ಬಲವಂತ ಕುಂಟೇನಿಗೆ ಅಷ್ಟೇ. ನನಗೆ ಒಂದೇ ದಾಮನಿ ಸಂಬಂಧನೇ ನನಗೆ ಇಷ್ಟ ಇಲ್ಲ. ನೇರವಾಗಿ ಹೇಳಕತ್ತೇನೆ ಕೇಳು. ನಿಮ್ಮ ಪಾಣಿ ಇಟ್ಕೊಂಡು ಬಾಯಿ ಮುಚ್ಚಿದ ಅಂತ ಅವತ್ತು ಸುಮ್ಮನಾದೆ. ಅವ್ರು ಬಂದು ಮಾತಾಡ್ಕೊಂಡು ಹೋದ್ರು ಅಂತ ಬಾಯಿ ಮುಚ್ಕೊಂಡಿರೋದು ಈಗ ಅಷ್ಟೇ. ನಿನ್ನ ಖುಷಿಗೋಸ್ಕರ ಅಷ್ಟೇ. ನೀನು ಆ ಹುಡುಗಿನ ಬೇಕೇ ಬೇಕಂತ ಇಷ್ಟಪಟ್ಟು ಬಿಟ್ಟಿಯಲ್ಲ, ಮತ್ತೆ ಆ ಒಂದು ಕಾರಣಕ್ಕಷ್ಟೇ ಸುಮ್ಮನೆ ಇರೋದು. ಏನು ಹಂಗಂತ ನಾ ಈಗೇನ್ರ ಅಂದು ಆಡಿ ಎಲ್ಲಾರ್ಗೂ ಬೇಜಾರು ಮಾಡಕತ್ತೇನೇನ? ಇಲ್ಲ, ನನ್ನ ಪಾಡಿ ನಾನು ಇರಕ್ಕೆ ಬಿಡ್ರಿ ಅಷ್ಟೇ. ಅಪ್ಪ ಅವು ಹಿಂಗೆ ಮಾಡಕತ್ತಾಳಲ್ಲಪ್ಪ. ಹಂಗೆ ಬಿಡ, ಸ್ವಲ್ಪ ಸಿಟ್ಟು ಐತೆ. ಮತ್ತೆ ಮದುವೆ ಆದ್ಮೇಲೆ ತಾನೇ ಎಲ್ಲ ಕರೆಕ್ಟ್ ಆಕತಿ.